ಜೊತೆಗೆ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ವಿಚಾರಗಳಲ್ಲೂ ಕೂಡ ಹಗರಣ ಏನಿತ್ತು ದೊಡ್ಡ ಮಟ್ಟದಲ್ಲಿ ಸದ್ಯ ಆಗ್ತಾ ಇದೆ. ಈಗ SIT ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗಾಗಲೇ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರ ಬರ್ತಾ ಇದೆ. SIT ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ನಕಲಿ ಕಂಪನಿಗಳ ಹೆಸರಲ್ಲಿ ಖಾತೆ ತೆರೆದು ಹಣ ವರ್ಗಾವಣೆಯನ್ನು ಮಾಡಲಾಗ್ತಾ ಇದೆ. ನಕಲಿ ಅಕೌಂಟ್ನ ಅಸಲಿ ಮಾಲೀಕರ ಪತ್ತೆ ಮಾಡಿದಂಥ SIT ಅಧಿಕಾರಿಗಳು ಕೆಲವೊಂದಿಷ್ಟು ವಿವರವನ್ನು ಕಲೆ ಹಾಕಿದ್ದಾರೆ. ಅಸಲಿ ಕಂಪನಿ ಮಾಲೀಕರಿಂದ 4 FIR ದಾಖಲಾಗಿದೆ. ಅಂದರೆ ನಿಜವಾದಂಥ ಕಂಪನಿ ಮಾಲೀಕರೇ FIR ಕೊಟ್ಟಿದ್ದಾರೆ. ವಿಜಯಕೃಷ್ಣ, ನವೀನ್ ಎಂಬುವರಿಂದ ಈಗ ದೂರು ಸಲ್ಲಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು KP ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. KP ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ವಿವರವಾದಂಥ FIR ದಾಖಲಾಗಿದೆ. ತಮ್ಮ ಕಂಪನಿಯ ಹೆಸರಲ್ಲಿ ನಕಲಿ ಖಾತೆ ತೆರೆದು ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ ಕಂಪನಿ ಮಾಲೀಕರೇ. ಕೋಟಿ ರು ಹಣ ಈಗಾಗಲೇ ಟ್ರಾನ್ಸ್ಫರ್ ಆಗಿದೆ. ಹಣಕ್ಕೆ ಈಗಾಗಲೇ ತಮ್ಮ ಕಂಪನಿಯ ಹೆಸರಲ್ಲಿ ಬೇರೆಯವರು ನಕಲಿ ಖಾತೆ ತೆರೆದು ಈ ರೀತಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕಾಂಟ್ರಾಕ್ಟರ್ ಆಗಿರುವಂಥ ವಿಜಯಕೃಷ್ಣ, ಹಾಗೆ ಸಂಪೂರ್ಣ ವಿವರಗಳು ಇದರಲ್ಲಿ ಸಿಗ್ತಾ ಹೋಗ್ತಾ ಇದೆ. 2017ರಲ್ಲಿ ರಾಮ್ ಎಂಟರ್ಪ್ರೈಸಸ್ ಕಂಪನಿ ತೆರೆದು ಸರ್ಕಾರಿ ಕಾಂಟ್ರಾಕ್ಟ್ ಪಡೆಯುತ್ತಿದ್ದಂಥ ವಿಜಯಕೃಷ್ಣ ಇವರ ಕಂಪನಿಯ ಹೆಸರಲ್ಲಿ ಹೈದರಾಬಾದ್ನಲ್ಲಿ ನಕಲಿ ಖಾತೆ ತೆರೆಯಲಾಗಿದೆಯಂತೆ. ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಕಲಿ ಖಾತೆ ತೆರೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಂಜಾರಾ ಹಿಲ್ಸ್ನಲ್ಲಿರುವಂಥ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನಿಂದ ನಂತರ ಈ ಖಾತೆಗೆ ಆ ಒಂದು ನಕಲಿ ಖಾತೆ ತೆರೆದು ನಂತರ ಆ ಖಾತೆಗೆ 5 ಕೋಟಿ 7 ಲಕ್ಷ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥ ಆರೋಪ ಇದೆ. ನವೀನ್ ಅನ್ನೋರ GN ಇಂಡಸ್ಟ್ರೀಸ್ ಕಂಪನಿ ಹೆಸರಲ್ಲೂ ಕೂಡ ಖಾತೆ ತೆಗೆಯಲಾಗಿದೆ. ನಕಲಿ ಖಾತೆ ತೆರೆದು 4 ಕೋಟಿ 42 ಲಕ್ಷ ಅಕ್ರಮ ಹಣ ವರ್ಗಾವಣೆ ಮಾಡಲಾಗಿದೆ. ಇನ್ನು KP ಅಗ್ರಹಾರ ವಿಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ 4 ದೂರು ಈಗ ದಾಖಲಾಗಿದೆ. ಒಟ್ಟಿನಲ್ಲಿ ಮಾರ್ಚ್ 11ಕ್ಕೆ ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ 4 ಕೋಟಿ 47 ಲಕ್ಷ, ಮಾರ್ಚ್ 11ಕ್ಕೆ ಮತ್ತೊಂದು ಬ್ಯಾಂಕು ಕೂಡ ಇದೇ ರೀತಿ ವಿವಿಧವಾದಂಥ ಹಣವನ್ನು ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಲಾಗಿದೆ. 10 ಖಾತೆಗಳಿಗೆ ಹಣ ಹೋಗಿರೋದು ಬಯಲಾಗ್ತಾ ಇದೆ. ಸಾಕಷ್ಟು ವಿವರಗಳು ಬರ್ತಾ ಇದೆ. ಕಂಪನಿ ಹೆಸರಲ್ಲಿ ನಕಲಿ ಖಾತೆ ತೆಗೆದು ಹಣ ವರ್ಗಾವಣೆ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ವಾಲ್ಮೀಕಿ ನಿಗಮದಿಂದ ನಕಲಿ ಖಾತೆಗಳಿಗೆ ಹಣ ಜಮೆ ಆಗಿರೋ ಬಗ್ಗೆ ಇನ್ನಷ್ಟು ವಿವರಗಳು ಸಿಗ್ತಾ ಇದೆ. SIT ತನಿಖೆಯಲ್ಲಿ GN ಇಂಡಸ್ಟ್ರೀಸ್ ಕಂಪನಿ ಹೆಸರಲ್ಲಿ 4 ಕೋಟಿ 42 ಲಕ್ಷವನ್ನು ವರ್ಗಾವಣೆ ಮಾಡಲಾಗಿದೆ. ಇನ್ನು ನವೀನ್ ಎಂಬುವರ ಮಾಲೀಕತ್ವದ ಇಂಡಸ್ಟ್ರೀಸ್ ಆ ಕಂಪನಿಗೂ ಕೂಡ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿ ಇದೆ. ರಾಮ್ ಎಂಟರ್ಪ್ರೈಸಸ್ ಖಾತೆಗೆ 5 ಕೋಟಿ 7 ಲಕ್ಷವನ್ನು ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿ ಮಾರ್ಚ್ 30ರಂದು ರಾಮ್ ಎಂಟರ್ಪ್ರೈಸಸ್ ಖಾತೆಗೆ ವರ್ಗಾವಣೆಯನ್ನು ಮಾಡಲಾಗಿದೆ. ವಿಜಯಕೃಷ್ಣ ಮಾಲೀಕತ್ವದ ರಾಮ್ ಎಂಟರ್ಪ್ರೈಸಸ್ ಕಂಪನಿ ಕೂಡ ಇದೆ. ಆ ಕಂಪನಿಗೂ ಕೂಡ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ವಾಲ್ಮೀಕಿ ಹಗರಣ ಇದೆ, ಸಾಕಷ್ಟು ಬಯಲಾಗ್ತಾ ಇದೆ, ಸಾಕಷ್ಟು ವಿವರಗಳು ಸಿಗ್ತಾ ಇದೆ. ಮಾರ್ಚ್ 5ರಂದು ಫಿಫಾರ್ಮ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ 5 ಕೋಟಿ 35 ಲಕ್ಷ ಹಣ ವರ್ಗಾವಣೆ ಮಾಡಲಾಗಿದೆ. ಜೆಲಿಜೆಂಟ್ ಟ್ರೈನಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಸರ್ವಿಸ್ಗೂ ಕೂಡ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಆರೋಪ ಇದೆ. ನೋವೆಲ್ ಸೆಕ್ಯೂರಿಟಿ ಸರ್ವಿಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಖಾತೆಗೂ ಕೂಡ ಹಣ ಹೋಗಿದೆ. ನೋವೆಲ್ ಸೆಕ್ಯೂರಿಟಿ ಸರ್ವಿಸ್ನ ಖಾತೆಗೆ 4 ಕೋಟಿ ಹಣ ಈಗಾಗಲೇ ದಾಖಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಘವೇಂದ್ರ ಹೆಸರಿನಲ್ಲಿರುವಂಥ ನೋವೆಲ್ ಸೆಕ್ಯೂರಿಟಿ ಸರ್ವಿಸ್ ಅವರ ಖಾತೆಗೂ ಕೂಡ ಹಣ ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿ ಸುಜಲ್ ಎಂಟರ್ಪ್ರೈಸಸ್ ಖಾತೆಗೆ 5 ಕೋಟಿ 63 ಲಕ್ಷ ಹಣ ಟ್ರಾನ್ಸ್ಫರ್ ಆಗಿದೆ. ರೇಖಾ ಎಂಬುವರ ಸುಜಲ್ ಎಂಟರ್ಪ್ರೈಸಸ್ ಅನ್ನುವಂಥ ಕಂಪನಿ ಇದೆ, ಆ ಕಂಪನಿಗೂ ಕೂಡ ಹಣ ವರ್ಗಾವಣೆ ಆಗಿದೆ. ಒಟ್ಟಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ನಕಲಿ ಖಾತೆಗಳಿಗೆ ಹಣ ಜಮೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ನೋವೆಲ್ ಸೆಕ್ಯೂರಿಟೀಸ್ ಆ್ಯಂಡ್ ಸರ್ವಿಸ್ ಇದೆ, ಆ ಕಂಪ್ನಿಯಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ. ಅಂದರೆ SIT ತನಿಖೆ ಒಂದು ಕಡೆಗೆ ಆದರೆ ವಿವರವಾದಂಥ ಮಾಹಿತಿ ತನಿಖೆ ಸಂಸ್ಥೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ. ತನಿಖೆ ಮಾಡುವಂಥ ರೀತಿಯಲ್ಲಿ ಅಥವಾ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಈಗ ಕಂಪನಿಯ ಮಾಲೀಕರೇ ಕೆಲವೊಂದಿಷ್ಟು ಮಂದಿ ಇದೆಲ್ಲ ನನ್ನ ಒರಿಜಿನಲ್ ಕಂಪನಿಯ ಖಾತೆಗಳಿಂದ ಬಂದಿದ್ದಲ್ಲ, ಬದಲಾಗಿ ಇದನ್ನು ನಕಲಿ ಖಾತೆಯನ್ನು ಸೃಷ್ಟಿ ಮಾಡಲಾಗಿದೆ ಅನ್ನುವಂಥ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅಷ್ಟು ದೊಡ್ಡ ವ್ಯವಹಾರ ಮಾಡೋರು ಹೇಗೆ ನಕಲಿ ಖಾತೆ ಓಪನ್ ಮಾಡ್ತಾರೆ, ಅದು ಒಂದು ಪ್ರಶ್ನೆನೇ. ಯಾಕೆಂದರೆ ದೊಡ್ಡ ದೊಡ್ಡ ಸಂಸ್ಥೆ ನಿಭಾಯಿಸ್ತಾ ಇದ್ದವರು ಸಹಜವಾಗಿಯೇ ಈ ಥರ ಕೋಟಿ ಹಣವನ್ನು ಏಕಾಏಕಿ ನಕಲಿ ಖಾತೆ ಮಾಡಿ ಹೇಗೆ ಹಾಕ್ತಾರೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಎನಿವೇ ತನಿಖೆ ನಡೀತಾ ಇದೆ. ಈ ತನಿಖೆಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿವರಗಳು ಬರ್ತಾ ಇದೆ. ಒಂದೊಂದೇ ವಿವರಗಳಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಜಪ್ಪ, ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದರೆ ಒಂದು ಕಡೆಗೆ ಈಗಾಗಲೇ ಬೇರೆ ಕಂಪನಿಗಳ ಖಾತೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದು ಒಂದು ವಿಚಾರ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಕಂಪನಿಗಳೇ ಹೇಳ್ತಾವೆ ಇದೆಲ್ಲವೂ ಕೂಡ ನಕಲಿ ಖಾತೆಗಳು, ನಮ್ಮ ಹೆಸರಿನಲ್ಲಿ ಬೇರೆಯವ್ರು ಮಾಡಿದ್ದಾರೆ ಅಂತ. ಬಟ್ ಇಲ್ಲಿರುವಂಥ ಪ್ರಶ್ನೆ, ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂಥ ಕಂಪನಿಗಳಿಗೆ ಖಾತೆಗಳನ್ನು ಅಷ್ಟು ಸುಲಭವಾಗಿ ಬೇರೆ ನಕಲಿ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ 4-5 ಕಂಪನಿಗಳು ಒಟ್ಟೊಟ್ಟಿಗೆ ಈ ಥರ ಅಕ್ರಮ ಖಾತೆಗಳನ್ನು ತೆರೆಯಲಾಗಿದೆ ಅಂತ ಅವರೇ ಬಂದು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಹೀಗಾಗಿ SIT ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅವರು ಹೇಳಿರುವಂಥ ರೀತಿಯಲ್ಲಿ ಅಥವಾ ಅವರೇ ಕೊಟ್ಟಿರುವಂಥ ದೂರಲ್ಲಿ ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತಾ?
ಪ್ರಮೋದ್, ಅಂದ್ರೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 94 ಕೋಟಿ ಅಕ್ರಮವಾದಂತಹ ಅವ್ಯವಹಾರ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸ್ತಾ ಇರುವಂತಹ SIT 28 ಕೋಟಿ ರೂಪಾಯಿಯನ್ನ ಜಪ್ತಿ ಮಾಡಿಕೊಂಡಿದೆ. ಅಂದ್ರೆ ತನಿಖಾ ಹಂತವಾಗಿ ಯಾವ್ಯಾವೆಲ್ಲ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರು ಮೂಲದ 4 ಕಂಪನಿಗಳು ಏನಿದಾವೆ, ಆ 4 ಕಂಪನಿಗಳ ಹೆಸರಿಗೆ ಈ ಎಲ್ಲಾ ಹಣಗಳು ಕೂಡ ವರ್ಗಾವಣೆ ಆಗುತ್ತೆ. ಆ ಕಂಪನಿಯನ್ನ ಪತ್ತೆ ಮಾಡೋದ್ರ ಮೂಲಕ SIT ಅಧಿಕಾರಿಗಳು ಕಂಪನಿ ಮಾಲೀಕರಿಗೆ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡ್ತಾರೆ. ಈ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಂದ್ರೆ, ಇವೆಲ್ಲವೂ ಕೂಡ ನಮ್ಮದೇ ಕಂಪನಿಯ ಹೆಸರು, ಆದರೆ ಹಣ ಏನು ಬಂದಿದೆ, ಆ ಹಣ ಬಂದಿರುವಂತಹ ಖಾತೆ ನಮ್ಮದಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದಾದ ಬಳಿಕವಾಗಿ ಏನು KP ಅಗ್ರಹಾರ ಅದರ ಜೊತೆಗೆ ವಿಜಯನಗರ ಪೊಲೀಸ್ ಠಾಣೆಗೆ ಪ್ರತ್ಯೇಕವಾದಂತಹ 4 ದೂರುಗಳನ್ನ ಕೂಡ ನೀಡಿರುವಂತದ್ದು. ಅಂದ್ರೆ ಏನೋ 10 ಲಕ್ಷ 20 ಲಕ್ಷ ಅಮೌಂಟ್ ಅಲ್ಲ, ಒಂದೊಂದು ಖಾತೆಗೆ 4-5 ಕೋಟಿಯಷ್ಟು ಹಣಗಳು ಕೂಡ ಸದ್ಯಕ್ಕೆ ವರ್ಗಾವಣೆ ಆಗಿರುವಂತದ್ದು. ಅಂದ್ರೆ ಈ ಎಲ್ಲಾ ಖಾತೆಯನ್ನ ಹೈದರಾಬಾದ್ ಮೂಲದ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿ ಏನಿದೆ, ಆ ಒಂದು ಸೊಸೈಟಿಯಲ್ಲಿ ಈ ಕಂಪನಿ ಹೆಸರಿನ ಖಾತೆಯನ್ನು ಓಪನ್ ಮಾಡಿಕೊಂಡಿರುವಂತದ್ದು. ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಏನಂದ್ರೆ, ಖಾತೆಯನ್ನು ಓಪನ್ ಮಾಡೋದಕ್ಕೆ ಪ್ರತ್ಯೇಕವಾದಂತಹ ನಂಬರ್ಗಳನ್ನ ಕೂಡ ನೀಡಲಾಗಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ಹಾಗಾದ್ರೆ ಒಂದು ಕಂಪನಿ ಸದ್ಯಕ್ಕೆ ಇರಬೇಕಾದ್ರೆ ಮತ್ತೊಂದು ಕಂಪನಿ ಅದೇ ಹೆಸರಲ್ಲಿ ಓಪನ್ ಮಾಡೋದಕ್ಕೆ ಸಾಧ್ಯನಾ, ಆ ಖಾತೆ ತೆರೆಯೋದಕ್ಕೆ ಸಾಧ್ಯನಾ ಅನ್ನುವಂತಹ ನಿಟ್ಟಿನಲ್ಲಿ ಸಹಜವಾಗಿ ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲೂ ಕೂಡ ಈಗ SIT ಕೂಡ ತನಿಖೆಯನ್ನು ಮುಂದುವರೆಸಿದೆ. ಪ್ರಮೋದ್, ಥ್ಯಾಂಕ್ ಯು ರಾಜಪ್ಪ. ಇದ್ರ ಜೊತೆಗೆ ಈಗ ವಿಜಯೇಂದ್ರ ಕೂಡ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಇಷ್ಟು ದೊಡ್ಡ ಹಣ ಯಾವತ್ತೂ ಕೂಡ ಇನ್ಫ್ಯಾಕ್ಟ್ ಹಣ ವರ್ಗಾವಣೆ ಆಗಿಲ್ಲ, ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿಲ್ಲ. ಜುಲೈ 3ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ BJP ಮುತ್ತಿಗೆ ಹಾಕತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣವನ್ನು BJP ಸದ್ಯಕ್ಕೆಂತೂ ಬಿಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣ, ಭ್ರಷ್ಟಾಚಾರ, ಈ ಭ್ರಷ್ಟಾಚಾರದ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಹೋರಾಟದ ಪರಿಣಾಮ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ದುರಂತ ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಆ ಸೂಸೈಡ್ ನೋಟ್ನಲ್ಲಿ ಹಲವಾರು ಅಂಶಗಳು ಉಲ್ಲೇಖ ಆಗಿದೆ. ಆದರೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ನಿನ್ನೆಯೂ ಸಹ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ